ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ. ಎಲ್ರಿಗೂ ಮೊದಲಿಗೆ ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವಿತ್ ಮೇಕಿಂಗ್ ಎನಿ ಡಿಲೇ ಸ್ಟ್ರೇಟ್ ಅವೇ ಅಪ್ಡೇಟ್ಗೆ ಹೋಗ್ಬಿಡೋಣ ಯಾವ್ಯಾವೆಲ್ಲ ಟಾಪ್ 5 ಅಪ್ಡೇಟ್ಗಳಿವೆ ಅಂತ. ಇದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಯಾಕಂತ ಹೇಳಿದ್ರೆ ನಿಮ್ಗೆ ಇನ್ನಷ್ಟು ಕ್ರಿಕೆಟ್ ಬಗ್ಗೆ ಯಾವುದೇ ರೀತಿಯ ಸ್ಪೋರ್ಟ್ಸ್ ಬಗ್ಗೆ ರಿಲೇಟೆಡ್ ಅಪ್ಡೇಟ್ ಕೂಡ ಬೇಕಿದ್ರು ಕೂಡ ನೋಟಿಫಿಕೇಶನ್ ಮೂಲಕ ನಾ ಮಾಡೋ ವಿಡಿಯೋಗಳೆಲ್ಲ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು. ಅದೇ ರೀತಿಯಾಗಿ ಸ್ಟೇಟ್ ಅವೇ ಮೊದಲೇ ಅಪ್ಡೇಟ್ ಏನಂತ ಹೇಳಿದ್ರೆ ರಾಹುಲ್ ದ್ರಾವಿಡ್ ಅಂದ್ರೆ ಇಂಡಿಯಾದ ಮಾಜಿ ಕೋಚ್ ಆದಂತ ರಾಹುಲ್ ದ್ರಾವಿಡ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ ರಾಹುಲ್ ದ್ರಾವಿಡ್ ಅವರು ಈಗ ರಾಜಸ್ಥಾನ್ ರಾಯಲ್ಸ್ ನ ಹೆಡ್ ಕೋಚ್ ಆಗಿ ಅಂದ್ರೆ IPL ನಲ್ಲಿ ಹೆಡ್ ಕೋಚ್ ಆಗಿ 2025ರಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ರಾಜಸ್ಥಾನ್ ರಾಯಲ್ಸ್ ಕೂಡ ಕೊಟ್ಟಿದೆ. ಮೊದಲಿಗೆ ಕುಮಾರ ಸಂಗಕಾರ ಅವರಿದ್ರು. ಯಾಕಂತ ಇದಕ್ಕೂ ಮೊದಲು ರಾಹುಲ್ ದ್ರಾವಿಡ್ ಅವರು ಇಂಡಿಯಾ ಕೋಚ್ ಆಗೋಕ್ಕಿಂತ ಮೊದಲಿಗೂ ಕೂಡ ರಾಹುಲ್ ದ್ರಾವಿಡ್ ಅವರು ರಾಜಸ್ಥಾನ್ ರಾಯಲ್ಸ್ ಅಲ್ಲೇ ಇದ್ರು. ಅದರ ನಂತರ ಇಂಡಿಯಾ ಕೋಚ್ ಆಗಿರೋದ್ರಿಂದ ಅಲ್ಲಿ ಬಿಟ್ಟು ಈಗ ಕುಮಾರ ಸಂಗಕಾರ ಅವರು ಇದ್ರು ಮೊದಲಿಗೆ ರಾಹುಲ್ ದ್ರಾವಿಡ್ ಇದ್ದೇ ಆದ್ಮೇಲೆ. ಈಗ ಮತ್ತೆ ರಾಹುಲ್ ದ್ರಾವಿಡ್ ಅವರು ರೀಜಾಯ್ನ್ ಆಗಿದ್ದಾರೆ ಅಂತ ರಾಜಸ್ಥಾನ್ ರಾಯಲ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಹಾಗೆ ಇವರು ಕೂಡ 2025ರ ರಾಜಸ್ಥಾನ್ ರಾಯಲ್ಸ್ ಅಲ್ಲೇ ಇರ್ತಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದ್ರೆ ಶುಭ್ಮನ್ ಗಿಲ್ ಅವರು ಒಂದು ಟ್ವೀಟ್ ಮೂಲಕ ಉತ್ತರಿಸಿದ್ದಾರೆ. ಏನಂತ ಹೇಳಿದ್ರೆ ಸ್ಪಿನ್ನರ್ಸ್ ಗಳಿಗೆ ಯಾವ ರೀತಿ ಸೆಟ್ ಬ್ಯಾಕ್ ಮಾಡ್ಕೋಬೇಕು ಅಂತ. ಅಂದ್ರೆ ಇವರು ಸಿಕ್ಕಾಬಟ್ಟೆ ಹೀಗೆ ಹೋದ ಶ್ರೀಲಂಕಾ ಸೀರೀಸ್ ಅಲ್ಲಿ ಯಾವ ರೀತಿ ಸ್ಪಿನ್ನರ್ಸ್ ಗಳು ಡಾಮಿನೇಟ್ ಮಾಡಿದ್ರು ಇಂಡಿಯನ್ ಬ್ಯಾಟರ್ಸ್ ಮೇಲೆ, ಹಾಗೂ ಎಲ್ಲ ಇಂಡಿಯನ್ ಬ್ಯಾಟರ್ಸ್ ಗಳು ಸ್ಪಿನ್ನರ್ಸ್ ಗಳಿಗೆ ಸ್ಟ್ರಗಲ್ ಮಾಡಿದ್ರು. ಅದಕ್ಕಾಗಿ ಶುಭ್ಮನ್ ಗಿಲ್ ಅವರು ಈ ದುಲೀಪ್ ಟ್ರೋಫಿಯ ಟೀಮ್ ನ ಕ್ಯಾಪ್ಟನ್ ಆಗಿರೋದ್ರಿಂದ ಯಾವ ರೀತಿ ಸ್ಪಿನ್ನರ್ ನ ರೆಸ್ಟ್ರಿಕ್ಟ್ ಮಾಡಬೇಕು, ಯಾವ ರೀತಿ ಅವ್ರಿಗೆ ಆಟ ಆಡಬೇಕು, ಹಾಗೂ ಯಾವ ರೀತಿ ರನ್ಸ್ ಹೊಡಿಬೇಕು, ಯಾವ ರೀತಿ ಶಾರ್ಟ್ಸ್ ನ ಪ್ರೊಡಕ್ಟ್ ಮಾಡಬೇಕು ಅಂತ ಶುಭ್ಮನ್ ಗಿಲ್ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ, ಯಾವ ರೀತಿ ಸ್ಪಿನ್ನರ್ಸ್ ಗಳನ್ನ ಎದುರಿಸಬೇಕು ಅಂತ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದ್ರೆ KL ರಾಹುಲ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಾ ಇದೆ. ಇದು ರಿಪೋರ್ಟ್ಸ್ ಅಂದ್ರೆ ಇದು ಪಕ್ಕಾ ಮಾಹಿತಿ ಅಂತ ಅಲ್ಲ. ಯಾಕಂತ ಹೇಳಿದ್ರೆ ರಿಪೋರ್ಟ್ಗಳು ಹರಿದಾಡ್ತಾ ಇವೆ. ಯಾಕಂದ್ರೆ ರಾಹುಲ್ ಅವ್ರನ್ನ ಬಾಂಗ್ಲಾದೇಶ್ ಸೀರೀಸ್ಗೆ ಸೆಲೆಕ್ಟ್ ಮಾಡಲ್ಲ, ಯಾಕಂತ ಹೇಳಿದ್ರೆ ರಿಷಬ್ ಪಂತ್ ಇರೋದ್ರಿಂದ ಅಂತಲ್ಲ, ಸಿಕ್ಕಾಪಟ್ಟೆ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇವೆ. ಅದೇ ರೀತಿ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ, ಸುಮ್ಮನೆ ರಿಪೋರ್ಟ್ಸ್ ಅಷ್ಟೇ ರಾಹುಲ್ ಅವ್ರು ಆಟ ಆಡೋದಿಲ್ಲ ಅಂತ. ಅದೇ ರೀತಿಯಾಗಿ ಪ್ರಸಿದ್ಧ ಕೃಷ್ಣ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ. ಏನಂತ ಹೇಳಿದ್ರೆ ದಿಲೀಪ್ ಟ್ರೋಫಿಗಿಂತ ಮೊದಲಿಗೆ ಪ್ರಸಿದ್ಧ ಕೃಷ್ಣ ಅವರು ಇಂಜುರಿ ಆಗಿತ್ತು, ಹ್ಯಾಂಡ್ ಏನೋ ಇಂಜುರಿ, ಕಾಲ್ ಸ್ಟ್ರೀಮ್ ಏನೋ ಇಂಜುರಿ ಆಗಿತ್ತು. ಅದೇ ರೀತಿಯಾಗಿ ಇವರು ಇವಾಗ್ಲೂ ಕೂಡ ಇನ್ನೂ ಚೇತರಿಸಿಕೊಂಡಿಲ್ಲ ಅಂತ ಅಪ್ಡೇಟ್ ಕೂಡ ಇವೆ. ದಿಲೀಪ್ ಟ್ರೋಫಿಯಿಂದ ಕೂಡ ಇವರು ಹೊರಗೆ ಉಳಿದಿದ್ದಾರೆ ಅಂತ ಅಪ್ಡೇಟ್ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದ್ರೆ ಇಶಾನ್ ಕಿಶನ್ ಅವರು ಈ ದಿಲೀಪ್ ಟ್ರೋಫಿಗಿಂತ ಮೊದಲಿಗೆ ಅವರ ಜಾರ್ಖಂಡ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಆಗಿ ಆಟ ಆಡ್ತಿದ್ರು, ಅಲ್ಲೇನು ಇಂಜುರಿ ಆಗಿತ್ತು. ಇವಾಗ ಅವರು ದಿಲೀಪ್ ಟ್ರೋಫಿಯಿಂದ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಇದಕ್ಕಾಗಿ ಯಾಕಂತ ಹೇಳಿದ್ರೆ ಪಾಲಿಗೆ ಬಂದದ್ದೆಲ್ಲ ವಿಷ ಆಗ್ತಾ ಇದ್ದೇವೆ ಇಶಾನ್ ಕಿಶನ್ಗೆ. ಯಾಕಂತ ಹೇಳಿದ್ರೆ ದಿಲೀಪ್ ಟ್ರೋಫಿಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಇಂಡಿಯನ್ ಸೆಲೆಕ್ಟರ್ಸ್ ಕಣ್ಣಿಗೆ ಬೀಳುವ ಆಸೆ ಇತ್ತು ಇಶಾನ್ ಕಿಶನ್ಗೆ, ಆದ್ರೆ ಇಂಜುರಿ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ದಿಲೀಪ್ ಟ್ರೋಫಿಯ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಟೀಮ್ ಅಲ್ಲಿ ಇರೋದ್ರಿಂದ ಇವಾಗ ಇಶಾನ್ ಕಿಶನ್ ಅವರು ಡ್ರಾಪ್ ಅಂದ್ರೆ ಇಂಜುರಿ ಆಗಿದ್ದಾರೆ. ಅದಕ್ಕಾಗಿ ಸಂಜು ಸ್ಯಾಮ್ಸನ್ ಅವರನ್ನ ರಿಪ್ಲೇಸ್ ಆಗಿ ಕರೆಸ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಇದು ಪಕ್ಕಾ ಇನ್ಫಾರ್ಮೇಶನ್ ಹೌದು. ಅದೇ ರೀತಿಯಾಗಿ ಲಾಸ್ಟ್ ಕೊನೆಯ ಅಪ್ಡೇಟ್ ಏನಂತ ಹೇಳಿದೆ ನೇತನ್ ಲಯನ್ ಅಂದ್ರೆ ಆಸ್ಟ್ರೇಲಿಯಾದ ಸ್ಪಿನ್ನರ್ ಆದಂತ ನೇತನ್ ಲಯನ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ. ಯಾಕಂತ ಹೇಳಿದ್ರೆ WTC ಫೈನಲ್ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಇದು 3 ಸೀರೀಸ್ ಅಂದ್ರೆ 3 ಮ್ಯಾಚ್ ಆಗ್ಬೇಕಾಯ್ತು WTC ಫೈನಲ್ ಅಂತ ಹೇಳಿದ್ರೆ. ಇದರಲ್ಲಿ 3 ಮ್ಯಾಚ್ ಅಲ್ಲಿ ಯಾರು 2 ಮ್ಯಾಚ್ ನ ವಿನ್ ಆಗ್ತಾರೆ ಅಂದ್ರೆ ಸೀರೀಸ್ ತರ ಮ್ಯಾಚ್ ಆಡಿಸ್ಬೇಕಾಗಿತ್ತು WTC ಫೈನಲ್ ಅಂತ. ಇದನ್ನು ನೇತನ್ ಲಯನ್ಗೆ ಮೊದಲು ಹೋದ ಬಾರಿ ರೋಹಿತ್ ಶರ್ಮಾ ಅವರೇ ಹೇಳಿದ್ರು, ಅಂದ್ರೆ WTC ಫೈನಲ್ ಸೋತ ನಂತರ. ಈಗ ನೇತನ್ ಲಯನ್ ಅವರು ಸೇಮ್ ಅಪ್ಡೇಟ್ ನೇ ಕೊಟ್ಟಿದ್ದಾರೆ ICCಗೆ. ಟೆಸ್ಟ್ ಚಾಂಪಿಯನ್ಶಿಪ್ ಈ ರೀತಿ ಸೀರೀಸ್ ಅಲ್ಲಿ ಆಗ್ಬೇಕಾಗಿತ್ತು ಅಂತ, 3 ಸೀರೀಸ್ ಮ್ಯಾಚ್ ಅಲ್ಲಿ ಆಗ್ಬೇಕಾಯ್ತು ಅಂತ ನೇತನ್ ಲಯನ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಇದು ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು. ಈ ವಿಡಿಯೋ ಹೇಗೆ ಅನಿಸ್ತು, ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ. ನಮಸ್ಕಾರ.